ಓಂ ಶಾಂತಿ. ಮುರಳಿಯ ದಿನಾಂಕ 24/6/2024. ಪ್ರಾತಃ ಮುರಳಿ ಜಗದಂಬ ಸರಸ್ವತಿ ಮಮ್ಮರವರು ನುಡಿಸಿರುವಂತಹ ಮಹಾವಾಕ್ಯಗಳು. ರಿವೈಸ್ ಮುರಳಿ 1965. ಮಮ್ಮ ತಿಳಿಸುತ್ತಾರೆ, ಪವಿತ್ರತೆ ಎಂಬ ಗುಣವನ್ನು ಧಾರಣೆ ಮಾಡಿಕೊಂಡು ಮಾರ್ಗದರ್ಶಕನ ಮಾರ್ಗದರ್ಶನದಂತೆ ನಡೆಯುತ್ತಿದ್ದಾಗ ದೇವತೆಗಳ ರಾಜ್ಯದಲ್ಲಿ ಬರುತ್ತೀರಾ. ಬೆಳಗಿನ ಕ್ಲಾಸಲ್ಲಿ ತಿಳಿಸ್ಲಿಕ್ಕೋಸ್ಕರ ವಿಶೇಷವಾಗಿ ಜಗದಂಬ ತಾಯಿಯ ಮಧುರ ಮಹಾವಾಕ್ಯಗಳು. ಓಂ ಶಾಂತಿ. ಈ ಪ್ರಪಂಚಕ್ಕೆ ನಾಟಕ ಎಂದು ಹೇಳಲಾಗುವುದು. ಡ್ರಾಮಾ ಎಂದಾದರೂ ಹೇಳಿ, ನಾಟಕ ಅಥವಾ ಆಟ ಎಂದಾದರೂ ಹೇಳಿ, ಮಾತು ಒಂದೇ ಆಗಿದೆ. ನಾಟಕ ಏನು ನಡೆಯುತ್ತೆ ಅದು ಒಂದು ಕಥೆಯಾಗಿರುತ್ತೆ. ಅದರಲ್ಲಿ ಬಹಳಷ್ಟು ಬೈಫ್ಲಾಟ್ಸು ಮಧ್ಯದಲ್ಲಿ ತೋರಿಸುತ್ತಾರೆ, ಆದರೆ ಸ್ಟೋರಿ ಒಂದೇ ಆಗಿರುತ್ತೆ. ಅದೇ ರೀತಿ ಇದು ಬೇಹದ್ದಿನ ವಿಶ್ವ ನಾಟಕವಾಗಿದೆ. ಇದಕ್ಕೆ ನಾಟಕ ಎಂದಾದರೂ ಹೇಳಿರಿ. ಇದರಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಈಗ ನಾವು ಪಾತ್ರಧಾರಿಗಳಾಗಿದ್ದೇವೆ ಅಂದಾಗ ಪಾತ್ರಧಾರಿಗಳಿಗೆ ನಾಟಕದ ಬಗ್ಗೆ ಪೂರ್ಣವಾಗಿ ಗೊತ್ತಿರಬೇಕು. ಯಾವ ಸ್ಟೋರಿ ಎಲ್ಲಿ ಶುರುವಾಗತ್ತೆ, ನಮ್ಮ ಪಾತ್ರ ಎಲ್ಲಿಂದ ಪ್ರಾರಂಭವಾಗುವುದು ಮತ್ತು ಎಲ್ಲಿ ಪೂರ್ಣವಾಗುವುದು, ಮತ್ತು ಅದರಲ್ಲಿ ಸಮಯ ಪ್ರತಿ ಸಮಯ ಯಾವ ಯಾವ ಪಾತ್ರಧಾರಿಗಳು ಹೇಗೆ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ, ಮತ್ತು ಅವರಿಗೆ ಡೈರೆಕ್ಟರ್ ಕ್ರಿಯೇಟರ್ ಯಾರು, ಮತ್ತು ಈ ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರ ಯಾರದಾಗಿದೆ, ಈ ಎಲ್ಲ ಮಾತುಗಳ ಜ್ಞಾನ ಇರಬೇಕು. ಖಾಲಿ ನಾಟಕ ಎಂದು ಹೇಳುವುದರಿಂದ ಕೆಲಸ ನಡೆಯುವುದಿಲ್ಲ. ನಾಟಕವಿದೆ ಅಂದಾಗ ನಾಟಕದಲ್ಲಿ ನಾವು ಪಾತ್ರಧಾರಿಗಳು ಇದ್ದೇವೆ. ಒಂದು ವೇಳೆ ಯಾರಾದರೂ ಡ್ರಾಮಾದ ಪಾತ್ರಧಾರಿಗಳಿದ್ದಾರೆ, ನಾವು ಅವರನ್ನು ಕೇಳುತ್ತೇವೆ, ಇದರ ಸ್ಟೋರಿ ಏನು, ಎಲ್ಲಿಂದ ಪ್ರಾರಂಭವಾಯಿತು, ಎಲ್ಲಿ ಎಂಡ್ ಆಗತ್ತೆ, ಪೂರ್ಣವಾಗತ್ತೆ ಎಂದು ಕೇಳಿದಾಗ ನಮಗೆ ಗೊತ್ತಿಲ್ಲ ಎಂದು ಹೇಳಿದರೆ ಏನೆಂದು ಹೇಳಲಾಗುವುದು? ಹೇಳ್ತಾರೆ ಇವರಿಗೆ ಅಷ್ಟೂ ಗೊತ್ತೂ ಇಲ್ಲ. ಹೇಳ್ತಾರೆ ನಾನು ಪಾತ್ರಧಾರಿ ಅಂತ ಹೇಳಿ, ಆದರೆ ಪಾತ್ರದ ಬಗ್ಗೆನೇ ಡ್ರಾಮಾದ ಬಗ್ಗೆನೇ ಗೊತ್ತಿಲ್ಲ. ಪಾತ್ರಧಾರಿಗಳಿಗೆ ಎಲ್ಲ ಮಾತುಗಳ ಜ್ಞಾನ ತಿಳುವಳಿಕೆ ಇರಬೇಕು ಅಲ್ವಾ. ನಾಟಕ ಶುರುವಾಯಿತು ಅಂದಾಗ ಅದರ ಅಂತ್ಯವೂ ಕೂಡ ಅವಶ್ಯವಾಗಿ ಆಗುವುದು. ಈ ರೀತಿ ಎಲ್ಲ ಶುರುವಾಯಿತು ಅಂದಾಗ ನಡೀತಾನೇ ಇರುತ್ತೆ ಎಂದಲ್ಲ. ಈ ಎಲ್ಲ ವಸ್ತುಗಳನ್ನು ತಿಳ್ಕೋಬೇಕು, ಎಲ್ಲ ಮಾತುಗಳನ್ನು ತಿಳ್ಕೊಳ್ಬೇಕು. ಇದು ಬೇಹದ್ದಿನ ನಾಟಕ. ರಚಯಿತ ಯಾರಾಗಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಯಾವ ರೀತಿ ಈ ನಾಟಕದ ಪ್ರಾರಂಭವಾಯಿತು, ಇದರಲ್ಲಿ ಮುಖ್ಯ ಮುಖ್ಯ ಪಾತ್ರಧಾರಿಗಳು ಯಾರು, ಮತ್ತು ಎಲ್ಲ ಪಾತ್ರಧಾರಿಗಳಿಗೆ ಹೀರೋ ಮತ್ತು ಹೀರೋಯಿನ್ ಪಾತ್ರ ಯಾರದಿದೆ, ಈ ಎಲ್ಲ ಮಾತುಗಳು ತಂದೆ ತಿಳಿಸುತ್ತಿದ್ದಾರೆ. ಈ ಎಲ್ಲ ಜ್ಞಾನವನ್ನು ಯಾರು ಪ್ರತಿನಿತ್ಯ ಕ್ಲಾಸಲ್ಲಿ ಬರ್ತಾರೆ ಕೇಳ್ತಾರೆ ಅವರು ತಿಳ್ಕೊಳ್ತಾರೆ. ಅವರಿಗೆ ಗೊತ್ತಿರುತ್ತೆ ಇದರ ಮೊದಲ ಡೈರೆಕ್ಟರ್ ಮತ್ತು ಕ್ರಿಯೇಟರ್ ಯಾರು ಎಂದು. ಕ್ರಿಯೇಟರ್ ಅಂತ ಹೇಳಿದಾಗ ಸುಪ್ರೀಂ ಸೋಲ್ ಪರಂಪಿತ ಪರಮಾತ್ಮನಿಗೆ ಕ್ರಿಯೇಟರ್ ಅಂತ ಹೇಳ್ತೀವಿ, ರಚಯಿತ ಎಂದು. ಆದರೆ ಅವರು ಕೂಡ ಪಾತ್ರಧಾರಿಯಾಗಿದ್ದಾರೆ. ಅವರ ಆ್ಯಕ್ಟಿಂಗ್ ಯಾವುದಾಗಿದೆ? ಡೈರೆಕ್ಟರ್ ಅಂದಾಗ ಮಾರ್ಗದರ್ಶನ ಕೊಡುವಂತಹದ್ದಿರುತ್ತೆ. ಅವರು ಒಂದೇ ಸಲ ಬಂದು ಪಾತ್ರ ಮಾಡುತ್ತಾರೆ. ಈಗ ಡೈರೆಕ್ಟರ್ ಆಗಿ ಮಾರ್ಗದರ್ಶಕರಾಗಿ ಪಾತ್ರವನ್ನು ಮಾಡುತ್ತಿದ್ದಾರೆ. ಆ ತಂದೆ ಹೇಳುತ್ತಾರೆ, ಈ ನಾಟಕದ ಪ್ರಾರಂಭವನ್ನು ನಾನು ಮಾಡುತ್ತೇನೆ. ಹೇಗೆ? ಯಾವುದು ಶುದ್ಧ ಪವಿತ್ರ ಸತ್ಯಯುಗವಿತ್ತು ಅದಕ್ಕೆ ಹೊಸ ಪ್ರಪಂಚ ಎಂದು ಹೇಳುತ್ತೀರಾ, ಆ ಹೊಸ ಪ್ರಪಂಚವನ್ನು ನಾನು ರಚಿಸಿದ್ದೇನೆ. ಈಗ ತಾವೆಲ್ಲರೂ ಸಹ ಯಾರೆಲ್ಲ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಡೈರೆಕ್ಟರ್ನ ಡೈರೆಕ್ಷನ್ಸ್ ಅಂತೆ ನಡೀತಾ ಇದ್ದೀರಾ, ಅವರೆಲ್ಲ ಪಾತ್ರಧಾರಿಗಳು ಈಗ ಪವಿತ್ರ ಶುದ್ಧವಾಗುತ್ತಿದ್ದಾರೆ. ಮತ್ತು ಇವರ ಪಾತ್ರದ ಮೂಲಕ ಅನೇಕ ಜನ್ಮಗಳ ಚಕ್ರ ನಡೆಯುವುದು. ಇದನ್ನು ತಂದೆಯೇ ತಿಳಿಸುತ್ತಾರೆ. ಈಗ ಪವಿತ್ರವಾಗಿದ್ದು ಮನುಷ್ಯರು ಅನ್ಯ ಜನ್ಮದಲ್ಲಿ ಈ ಜನ್ಮದಲ್ಲಿ ಮನುಷ್ಯರಾಗಿದ್ದಾರೆ ಮತ್ತು ಮುಂದಿನ ಜನ್ಮದಲ್ಲಿ ದೇವತೆಗಳ ರಾಜ್ಯದಲ್ಲಿ ಬರುತ್ತಾರೆ. ಈ ರಾಜ್ಯದಲ್ಲಿ 2 ಯುಗಗಳು, ಸತ್ಯಯುಗ ಮತ್ತು
ತ್ರೇತಾಯುಗ ಸೂರ್ಯವಂಶಿ ಚಂದ್ರವಂಶಿ ರೂಪದಲ್ಲಿ ನಡೆಯುತ್ತೆ. ಅನಂತರ ಸೂರ್ಯವಂಶಿ ಚಂದ್ರವಂಶಿ ಪಾತ್ರಧಾರಿಗಳ ಪಾತ್ರ ಯಾವಾಗ ಪೂರ್ತಿಯಾಗತ್ತೆ ಆಗ ಮತ್ತೆ ಸ್ವಲ್ಪ ಕೆಳಗಡೆ ಬೀಳುತ್ತಾರೆ ಅಥವಾ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ, ವಿಕಾರಗಳಿಗೆ ವಶ ಆಗ್ತಾರೆ. ಅನಂತರ ಅನ್ಯ ಧರ್ಮದವರ ಟರ್ನ್ ಬರುತ್ತೆ. ಇಬ್ರಾಹಿಂ, ಬುದ್ಧ ಮತ್ತು ಕ್ರಿಶ್ಚಿಯನ್ ಧರ್ಮದ್ದು, ಕ್ರೈಸ್ತ ಬರ್ತಾರೆ. ಈ ಎಲ್ಲ ಧರ್ಮಸ್ಥಾಪಕರು ನಂಬರ್ ವಾರಾಗಿ ಬಂದು ತಮ್ಮ ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ನಾಟಕದ ಸ್ಟೋರಿ ಎಲ್ಲಿಂದ ಪ್ರಾರಂಭವಾಯಿತು, ಎಲ್ಲಿ ಅಂತ್ಯವಾಗುವುದು, ಅದರ ಮಧ್ಯದಲ್ಲಿ ಏನೆಲ್ಲ ಅನ್ಯ ಬೈಫ್ಲಾಟ್ಸ್ ಹೇಗೆ ನಡೆಯುತ್ತೆ ಅದೆಲ್ಲವೂ ಸಹ ವೃತ್ತಾಂತವನ್ನು ಕುಳಿತು ತಂದೆ ತಿಳಿಸ್ಕೊಡ್ತಾರೆ. ಈಗ ಈ ನಾಟಕ ಪೂರ್ಣವಾಗಲಿದೆ. ಈಗ ಇದರ ತಯಾರಿ ಅಂದರೆ ಆ ನಾಟಕ ಲೌಕಿಕದ್ದೇನಿರುತ್ತೆ 2 ಗಂಟೆ 3 ಗಂಟೆಗೆ ನಡೆಯುತ್ತೆ, ಪೂರ್ತಿ ಆಗತ್ತೆ. ಸೊ ಇದಕ್ಕೆ 5000 ವರ್ಷಗಳ ಕಾಲ ಹಿಡಿಯುತ್ತೆ. ಬಾಕಿ ಇನ್ನು ಸ್ವಲ್ಪ ಸಮಯವಿದೆ. ಈಗ ಅದರ ತಯಾರಿ ಆಗ್ತಾ ಇದೆ, ಸತ್ಯುಗದ ನಿರ್ಮಾಣದ ಕಾರ್ಯದ ತಯಾರಿ ನಡೀತಾ ಇದೆ. ಈ ನಾಟಕ ಪೂರ್ತಿಯಾಗಿ ಮತ್ತೆ ರಿಪೀಟ್ ಆಗತ್ತೆ. ಇದು ಪೂರ್ತಿ ವೃತ್ತಾಂತ ಬುದ್ಧಿಯಲ್ಲಿ ಬರಬೇಕು. ಇದಕ್ಕೆ ಜ್ಞಾನ ಎಂದು ಹೇಳಲಾಗುವುದು. ಈಗ ನೋಡಿ, ತಂದೆಗೆ ಮಕ್ಕಳಾಗಿ ಹೊಸ ಭಾರತ, ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದೀರಾ. ಭಾರತ ಯಾವಾಗ ಹೊಸದಾಗಿತ್ತು, ಇಷ್ಟು ದೊಡ್ಡ ಪ್ರಪಂಚ ಇರಲಿಲ್ಲ. ಇಂದು ಹಳೆಯ ಭಾರತವಾಗಿದೆ ಎಂದಾಗ ಪ್ರಪಂಚವೇ ಹಳೆಯದಾಗಿದೆ. ತಂದೆ ಬಂದು ಏನು ಭಾರತ ಅವಿನಾಶಿ ಖಂಡವಾಗಿತ್ತು, ಪ್ರಾಚೀನ ತಮ್ಮ ದೇಶವಾಗಿತ್ತು. ಈಗ ದೇಶ ಅಂತ ಹೇಳ್ತೀರಾ, ಯಾಕೆಂದರೆ ಅನ್ಯ ದೇಶಗಳಲ್ಲಿ ಇದು ಒಂದು ತುಂಡಾಗಿದೆ. ಆದರೆ ವಾಸ್ತವದಲ್ಲಿ ಪೂರ್ತಿ ವಿಶ್ವ, ಪೂರ್ತಿ ಪೃಥ್ವಿಯಲ್ಲಿ ಒಂದೇ ಭಾರತದ ರಾಜ್ಯವಿತ್ತು. ಅದಕ್ಕೆ ಹೇಳಲಾಗುತ್ತೆ ಪ್ರಾಚೀನ ಭಾರತ ಎಂದು. ಆ ಸಮಯದ ಭಾರತದ ಗಾಯನವಿದೆ, ಚಿನ್ನದ ಪಕ್ಷಿ ಎಂದು. ಪೂರ್ತಿ ಪೃಥ್ವಿಯಲ್ಲಿ ಕೇವಲ ಭಾರತದ್ದೇ ನಿಯಂತ್ರಣವಿತ್ತು, ಒಂದೇ ರಾಜ್ಯವಿತ್ತು, ಒಂದೇ ಧರ್ಮವಿತ್ತು. ಆ ಸಮಯದಲ್ಲಿ ಪೂರ್ಣವಾಗಿ ಸುಖವಿತ್ತು. ಈಗ ಎಲ್ಲಿದೆ? ಅದಕ್ಕೆ ತಂದೆ ಹೇಳ್ತಾರೆ, ಇದರ ಡಿಸ್ಟ್ರಕ್ಷನ್ ಮಾಡಿ ಮತ್ತೆ ಒಂದು ಹೊಸ ರಾಜ್ಯ, ಒಂದೇ ಧರ್ಮ, ಒಂದೇ ರಾಜ್ಯ, ಪ್ರಾಚೀನ ಏನು ಹೊಸ ಭಾರತ, ಹೊಸ ಪ್ರಪಂಚ ಅಂತ ಹೇಳಾಗತ್ತೆ, ಅದನ್ನು ನಿರ್ಮಾಣ ಮಾಡ್ತೀನಿ ಅಂತಾರೆ ಬಾಬಾ. ತಿಳ್ಕೊಂಡ್ರ? ಆ ಪ್ರಪಂಚದಲ್ಲಿ ಯಾವುದೇ ದುಃಖ ಇರುವುದಿಲ್ಲ, ಯಾವುದೇ ರೋಗ ಇರುವುದಿಲ್ಲ, ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ. ಅಂತಹ ಜೀವನವನ್ನು ಪಡೆಯಲು ಪುರುಷಾರ್ಥ ಮಾಡಿರಿ. ಸುಮ್ಮನೆ ಹಾಗೆ ಸಿಗುವುದಿಲ್ಲ, ಏನಾದರೂ ಪರಿಶ್ರಮ ಪಡಲೇಬೇಕಾಗುವುದು. ಬೀಜವನ್ನು ಬಿತ್ತಿದಾಗಲೇ ಫಲವನ್ನು ಪಡೆಯಬಹುದು. ಬಿತ್ತಲೇ ಇಲ್ಲವೆಂದರೆ ಪಡೆಯುವುದು ಹೇಗೆ? ಇದಾಗಿದೆ ಕರ್ಮಕ್ಷೇತ್ರ. ಈ ಕರ್ಮಕ್ಷೇತ್ರದಲ್ಲಿ ಕರ್ಮಗಳಿಂದಲೇ ಬೀಜವನ್ನು ಬಿತ್ತಬೇಕಾಗುವುದು. ಏನು ಕರ್ಮ ಮಾಡಿ ನಾವು ಬೀಜವನ್ನು ಬಿತ್ತುತ್ತೀವಿ, ಅಂತಹ ಫಲವನ್ನೇ ಪಡೆಯುತ್ತೇವೆ. ತಂದೆ ಕರ್ಮಗಳ ಬೀಜವನ್ನು ಬಿತ್ತುವುದನ್ನು ಕಲಿಸುತ್ತಿದ್ದಾರೆ. ಹೇಗೆ ತೋಟ ಇರುತ್ತೆ, ಅದನ್ನು ಕಲ್ತ್ಕೊಂಡಿರ್ತಾರಲ್ವ, ಹೇಗೆ ಬೀಜ ಬಿತ್ತಬೇಕು, ಉಳುಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದರ ಸಂಭಾಲನೆ ಮಾಡಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಈಗ ತಂದೆ ಬಂದು ನಮಗೆ ಕರ್ಮಗಳ ತೋಟ ಹೇಗೆ ಮಾಡಬೇಕು, ಕರ್ಮಗಳ ಬೀಜವನ್ನು ಹೇಗೆ ಬಿತ್ತಬೇಕು ಅದರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ತಮ್ಮ ಕರ್ಮಗಳನ್ನು ಶ್ರೇಷ್ಠ ಮಾಡಿಕೊಳ್ಳಿ, ಒಳ್ಳೆಯ ಬೀಜವನ್ನು ಬಿತ್ತಿರಿ, ಆಗ ಒಳ್ಳೆಯ ಫಲ ಸಿಗುವುದು. ಯಾವಾಗ ಕರ್ಮ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಿತ್ತುತ್ತೀರಾ, ಅದರ ಫಲವೇ ನಿಮಗೆ ಸಿಗುವುದು. ಒಂದು ವೇಳೆ ಕರ್ಮರೂಪಿ ಬೀಜದಲ್ಲಿ ಶಕ್ತಿಯೇ ಇಲ್ಲವೆಂದರೆ, ಕರ್ಮ ಕೆಟ್ಟದ್ದಾಗಿ ಬಿತ್ತಿದ್ದೀರಾ ಅಂದರೆ ಫಲ ಏನು ಸಿಗತ್ತೆ? ಏನು ಕರ್ಮಗಳ ಫಲವನ್ನು ಈಗ ತಿಂತಾ ಇದ್ದೀರಾ, ಮತ್ತೆ ಅಳಬೇಕಾಗತ್ತೆ. ಏನು ತಿಂತೀರಾ ಅದರಲ್ಲಿಯೇ ಅಳ್ತಾ ಇರ್ತೀರ. ದುಃಖ ಮತ್ತು ಅಶಾಂತಿ, ಒಂದಲ್ಲ ಒಂದು ರೋಗ, ಏನಾದರೂ ಒಂದು ಘರ್ಷಣೆ ನಡೀತಾನೇ ಇರುತ್ತೆ. ಎಲ್ಲ ಮಾತುಗಳು ಮನುಷ್ಯರಿಗೆ ದುಃಖಿಗಳನ್ನಾಗೆ ಮಾಡುತ್ತೆ. ಕಾಯಿಲೆ ಬಂತು, ಘರ್ಷಣೆ ಆಯಿತು, ಕಿಟ್ಪಿಟ್ಟಾಯಿತು ಅಂದರೆ ದುಃಖನೇ ಆಗತ್ತೆ ಅಲ್ವಾ? ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಈಗ ನಿಮ್ಮ ಕರ್ಮಗಳನ್ನು ನಾನು ಶ್ರೇಷ್ಠ ಮಾಡುತ್ತಿದ್ದೇನೆ, ಅಂದರೆ ಶ್ರೇಷ್ಠ ಕ್ವಾಲಿಟಿ ಉಳ್ಳದ್ದು ಮಾಡುತ್ತಾ ಇದ್ದೇನೆ. ಹೇಗೆ ಬೀಜವೂ ಕೂಡ ಅದೇ ಕ್ವಾಲಿಟಿದ್ದು ಇರುತ್ತೆ. ಎಂತಹ ಕ್ವಾಲಿಟಿ ಬೀಜವನ್ನು ಬಿತ್ತುತ್ತೀರಾ ಅದರ ಫಲ ಅಂತಹದ್ದೇ ಹೊರಬರತ್ತೆ. ಒಂದು ವೇಳೆ ಬೀಜ ಒಳ್ಳೆಯ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಕ್ವಾಲಿಟಿಯ ಫಲ ಸಿಗುವುದಿಲ್ಲ.
ನಮ್ಮ ಕರ್ಮಗಳು ಒಳ್ಳೆಯ ಕ್ವಾಲಿಟಿ ಉಳ್ಳದ್ದು ಇರಬೇಕು ಅಲ್ವಾ? ಈಗ ತಂದೆ ನಮ್ಮ ಕರ್ಮಗಳೆಂಬ ಬೀಜವನ್ನು ಒಳ್ಳೆಯ ಕ್ವಾಲಿಟಿ ಉಳ್ಳದ್ದು ಮಾಡ್ತಿದ್ದಾರೆ ಅಂದಾಗ ಶ್ರೇಷ್ಠ ಕ್ವಾಲಿಟಿಯ ಬೀಜ ಒಂದು ವೇಳೆ ಬಿತ್ತಿದ್ದೇ ಆದರೆ ಶ್ರೇಷ್ಠ ಫಲ ಸಿಗುವುದು. ತಮ್ಮ ಕರ್ಮಗಳ ಬೀಜ, ತಮ್ಮ ಕರ್ಮ ಏನಿದೆ ಅದು ಬೀಜ ಅಂದಾಗ ಕರ್ಮಗಳನ್ನು ಶ್ರೇಷ್ಠ ಮಾಡಿಕೊಳ್ಳಿ ಮತ್ತು ಒಳ್ಳೆಯ ಬೀಜವನ್ನು ಬಿತ್ತಿ ಫಲವನ್ನು ಪಡೆಯುವುದನ್ನು ಕಲಿಯಿರಿ ಅಂದಾಗ ಎಲ್ಲವನ್ನ ತಿಳಿದುಕೊಂಡು ಈಗ ತಮ್ಮ ಪುರುಷಾರ್ಥ ಮಾಡಿರಿ. ಒಳ್ಳೆಯದು. ಈಗ 2 ನಿಮಿಷ ಶಾಂತಿಯ ಅನುಭವ ಮಾಡೋಣ. ಶಾಂತಿಯ ಅರ್ಥ ನಾನು ಆತ್ಮನಾಗಿದ್ದೇನೆ. ಮೊದಲು ಶಾಂತಿ, ಅನಂತರ ಶಬ್ದದಲ್ಲಿ ಬರುತ್ತೇವೆ. ಈಗ ತಂದೆ ಹೇಳುತ್ತಾರೆ ಮತ್ತೆ ನಡೀರಿ ಶಾಂತಿಯ ಪ್ರಪಂಚ ಅಂದಾಗ ಶಾಂತಿ ತಮ್ಮ ಸ್ವಧರ್ಮವಾಗಿದೆ. ಆ ಒಂದು ಶಾಂತಿಯಲ್ಲಿ ಹೋಗ್ಲಿಕ್ಕೋಸ್ಕರ ಹೇಳ್ತಾರೆ ಈ ದೇಹದ ಸಹಿತವಾಗಿ ದೇಹದ ಸಂಬಂಧಗಳೇನಿದೆ ಈಗ ಎಲ್ಲವುಗಳ ಜೊತೆಗೆ ಮೋಹವನ್ನು ಬಿಡಿ, ಡಿಟ್ಯಾಚ್ ಆಗಬೇಡಿ. ಮನಸ್ಸು ಪೂರ್ತಿ ಭಿನ್ನವಾಗಿ ಇರಬೇಕು. ನಾವು ಪರಮಾತ್ಮನಿಗೆ ಮಕ್ಕಳಾಗಿದ್ದೇವೆ ಅಂದಾಗ ಈಗ ತಂದೆಯನ್ನು ನೆನಪು ಮಾಡಿರಿ. ತಂದೆ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ನನ್ನ ಧಾಮದಲ್ಲಿ ಬಂದುಬಿಡಿ. ಈಗ ನಡೆಯುವಂತಹ ಅಂದರೆ ಮನೆಗೆ ಹೋಗುವ ಗಮನ ಇಟ್ಟುಕೊಳ್ಳಿ. ಈಗ ಬರುವಂತಹ ವಿಚಾರ ಮಾಡಬೇಡಿ. ಅಂತಿಮತೆ ಸೋಗತಿ ಅಂದರೆ ಈ ಪ್ರಪಂಚದಲ್ಲೇ ಇರಬೇಕು ಅನ್ನೋ ವಿಚಾರ ಬೇಡ. ಈಗ ಯಾರ ಜೊತೆಯಲ್ಲಿಯೂ ಕೂಡ ಅಟ್ಯಾಚ್ಮೆಂಟ್ ಇರಬಾರದು. ಈಗಂತೂ ಶರೀರದ ಅಟ್ಯಾಚ್ಮೆಂಟನ್ನು ಬಿಟ್ಟು ಬಿಡಿ. ಅರ್ಥ ಆಯಿತಾ? ಈ ರೀತಿ ತಮ್ಮ ಧಾರಣೆಗಳನ್ನು ಚೆನ್ನಾಗಿ ತಯಾರು ಮಾಡಿಕೊಳ್ಳಬೇಕು. ಈಗ ಶಾಂತಿಯಲ್ಲಿ ಕುಳಿತುಕೊಳ್ಳಿ. ನಡೀತಾ ತಿರುಗಾಡುತ್ತಾ ಶಾಂತಿ, ಮಾತನಾಡುತ್ತಾ ಶಾಂತಿಯ ಅನುಭವ ಮಾಡಿ. ಹೇಗೆ ಮಾತನಾಡುತ್ತಾ ಶಾಂತಿಯಲ್ಲಿ ಇರುವುದು ಗೊತ್ತಾ? ಮಾತಾಡುವ ಸಮಯದಲ್ಲಿ ನಮ್ಮ ಬುದ್ಧಿಯೋಗ ನಾನು ಆತ್ಮ ಆಗಿದ್ದೀನಿ ಮತ್ತು ತಂದೆ ಪರಮಾತ್ಮನ ಜೊತೆಯಲ್ಲಿದ್ದೀನಿ, ನಾನು ಶುದ್ಧ ಆತ್ಮ ಆಗಿದ್ದೀನಿ, ಶಾಂತಿಯ ಆತ್ಮ ಆಗಿದ್ದೀನಿ, ಭಗವಂತನ ಮಗು ಆಗಿದ್ದೀನಿ. ಇದನ್ನು ನೆನ್ಪಿಟ್ಕೊಳ್ಬೇಕು. ಮಾತನಾಡುವ ಸಮಯ ನಮ್ಮಲ್ಲಿ ಈ ಜ್ಞಾನ ಇರಬೇಕು. ನಾನು ಆತ್ಮ ಆಗಿದ್ದೀನಿ, ಈ ಕರ್ಮೇಂದ್ರಿಯಗಳಿಂದ ಮಾತಾಡ್ತಾ ಇದ್ದೀನಿ ಅಂದಾಗ ಇದು ಅಭ್ಯಾಸ ಆಗಬೇಕು. ಹೇಗೆ ನಾವು ಇದರ ಆಧಾರ ತಗೊಂಡು ಶರೀರದ ಆಧಾರ ತಗೊಂಡು ಮಾತಾಡ್ತೀವಿ. ಈಗ ಕಣ್ಣುಗಳ ಆಧಾರ ತಗೊಳ್ತೀವಿ, ನೋಡ್ತೀವಿ, ಯಾವುದರ ಅವಶ್ಯಕತೆ ಇರುತ್ತೆ ಅದರ ಆಧಾರ ತಗೊಂಡು ಕೆಲಸ ಮಾಡ್ತೀವಿ. ಹಾಗೆ ಆಧಾರ ತಗೊಂಡು ಕೆಲಸ ಮಾಡ್ತೀವಿ ಅಂದಾಗ ಬಹಳ ಖುಷಿ ಇರುತ್ತೆ. ಮತ್ತು ಕೆಟ್ಟ ಕೆಲಸ ಮಾಡಬಾರ್ದು ಅಲ್ವಾ? ಒಳ್ಳೆಯದು. ಈ ರೀತಿ ಬಾಬ್ದಾದ ಮತ್ತು ತಾಯಿಯ ಮಧುರಾತಿ ಮಧುರ ಬಹಳ ಒಳ್ಳೆಯ ಸದಾ ಶಾಂತಿಯ ಅನುಭೂತಿ ಮಾಡುವಂತಹ ಮಕ್ಕಳ ಪ್ರತಿಯಾಗಿ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಈ ರೀತಿ ತಯಾರು ಮಾಡುವಂತಹ ಮಾತ್ಪಿತಾ ಬಾಪ್ದಾದರವರಿಗೆ ಮತ್ತು ಜಗದಂಬ ಸರಸ್ವತಿಗೆ ನಮ್ಮೆಲ್ಲರ ಕಡೆಯಿಂದ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಸಂದೇಶಿಯ ತನುವಿನ ಮೂಲಕ ಆಲ್ಮೈಟಿ ತಂದೆಯ ಉಚ್ಚಾರಣೆ ಮಾಡಿರುವಂತಹ ಮಹಾವಾಕ್ಯಗಳು, ಮಮ್ಮರವರ ಪ್ರತಿಯಾಗಿ ಬಾಬಾ ಹೇಳಿರುವಂತಹ ಸಂದೇಶದ ಮಹಾವಾಕ್ಯಗಳು. ಬಾಬಾ ಹೇಳ್ತಾರೆ, ಏ ಶಿರೋಮಣಿ ರಾಧಾ ಮಗು, ತಾವು ಹಗಲು ರಾತ್ರಿ ನನ್ನ ಸಮಾನ ದಿವ್ಯ ಕಾರ್ಯದಲ್ಲಿ ತತ್ಪರರಾಗಿದ್ದೀರಾ. ಅಂದರೆ ಅರ್ಥ ವೈಷ್ಣವ ಶುದ್ಧ ಸ್ವರೂಪರಾಗಿದ್ದೀರಾ, ಶುದ್ಧ ಸೇವೆ ಮಾಡುತ್ತಿದ್ದೀರಾ. ಆದ್ದರಿಂದ ಸಾಕ್ಷಾತ್ ನನ್ನ ಸ್ವರೂಪವಾಗಿದ್ದೀರಾ. ಯಾವ ಮಕ್ಕಳು ತಮ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದಿಲ್ಲ ಅವರಿಂದ ನಾನು ಬಿಲ್ಕುಲ್ ದೂರವಿರುತ್ತೇನೆ. ಏಕೆಂದರೆ ಮಕ್ಕಳು ಎಂದರೆ ತಂದೆಯ ಸಮಾನವಾಗಿ ಅವಶ್ಯವಾಗಿ ತಯಾರಾಗಬೇಕು. ಈ ನಿಯಮ ಈಗ ಸ್ಥಾಪನೆ ಆಗಿದೆ. ಸತ್ಯಯುಗ ತ್ರೇತಾಯುಗದವರೆಗೆ ನಡೆಯುತ್ತೆ. ಅಲ್ಲಿ ಹೇಗೆ ತಂದೆ ಇರುತ್ತಾರೆ ಹಾಗೆ ಮಕ್ಕಳಿರುತ್ತಾರೆ. ಆದರೆ ದ್ವಾಪರ ಕಲಿಯುಗದಲ್ಲಿ ಎಂತಹ ತಂದೆ ಅಂತಹ ಮಕ್ಕಳು ಇರುವುದಿಲ್ಲ. ಈಗ ಮಕ್ಕಳಿಗೆ ತಂದೆಯ ಸಮಾನರಾಗುವ ಪರಿಶ್ರಮ ಪಡಬೇಕು. ಅಂದರೆ ಅಲ್ಲಂತೂ ನ್ಯಾಚುರಲ್ ಆಗಿ ಈ ನಿಯಮ ತಯಾರಾಗಿರುತ್ತೆ. ಹೇಗೆ ತಂದೆ ಇರ್ತಾರೆ ಹಾಗೆ ಮಕ್ಕಳಿರ್ತಾರೆ. ಅನಾದಿ ನಿಯಮ ಈ ಸಂಗಮದ ಸಮಯದಲ್ಲಿ ಈಶ್ವರ ತಂದೆ ಪ್ರತ್ಯಕ್ಷ ಆಗಿ ಸ್ಥಾಪನೆ ಮಾಡುತ್ತಾರೆ. 2ನೇ ಪಾಯಿಂಟು, ಮಧುರ ಮಾಲಿಯ ಮಧುರ ಅತಿ ಮಧುರ ದಿವ್ಯ ಪುರುಷಾರ್ಥಿ ಮಗಳೇ,
ಮಮ್ಮರವರಿಗೆ ಬಾಬಾ ಹೇಳ್ತಾ ಇರುವಂಥದ್ದು. ಈಗ ನೀವು ಬಹಳ ರಮಣೀಕ ಮಧುರರಾಗಬೇಕು ಮತ್ತು ಮಾಡಬೇಕು. ಈಗ ವಿಶ್ವದ ಬೀಗದ ಕೈ ಅಂದರೆ ವಿಶ್ವದ ಭವಿಷ್ಯದ ಸತ್ಯಯುಗಿ ಪ್ರಪಂಚದ ಬೀಗದ ಕೈ ಸೆಕೆಂಡಿನಲ್ಲಿ ಪ್ರಾಪ್ತ ಮಾಡಿಕೊಳ್ಬೇಕು ಮತ್ತು ಮಾಡಿಸ್ಬೇಕು. ಇದು ನಿಮ್ಮ ಕೈಯಲ್ಲಿ ಇದೆ ನೋಡಿ. ಆಲ್ಮೈಟಿ ಪ್ರತಿ ಜೀವ ಪ್ರಾಣಿಗೆ ಮಾಲೀಕ ಆಗಿದ್ದಾರೆ. ಅವರು ಯಾವಾಗ ಪ್ರಾಕ್ಟಿಕಲಲ್ಲಿ ಕರ್ಮಕ್ಷೇತ್ರದಲ್ಲಿ ಬರುತ್ತಾರೆ ಆಗ ಪೂರ್ತಿ ಸೃಷ್ಟಿ ಹ್ಯಾಪಿ ಹೌಸ್ ಸುಖದ ಮನೆಯಾಗುವುದು. ಈ ಸಮಯದಲ್ಲಿ ಅವರೇ ಜೀವ ಪ್ರಾಣಿಗಳ ಮಾಲೀಕ ಅವ್ಯಕ್ತ ರೀತಿಯಿಂದ ಸೃಷ್ಟಿಯನ್ನು ನಡೆಸುತ್ತಿದ್ದಾರೆ. ಆದರೆ ಯಾವಾಗ ಅವರು ಪ್ರತ್ಯಕ್ಷ ರೂಪದಲ್ಲಿ ದೇಹಧಾರಿಯಾಗಿ ಮಾಲೀಕತನದಿಂದ ಕರ್ಮಕ್ಷೇತ್ರದಲ್ಲಿ ಬರುತ್ತಾರೆ ಆಗ ಸತ್ಯಯುಗ ತ್ರೇತಾಯುಗದ ಸಮಯ ಎಲ್ಲ ಜೀವ ಪ್ರಾಣಿಗಳು ಸುಖಿಗಳಾಗುತ್ತಾರೆ. ಅಲ್ಲಿ ಸತ್ಯತೆಯ ದರ್ಬಾರ್ ತೆರೆದಿರುವುದು. ಯಾರು ಈಶ್ವರಿಯ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡುತ್ತಾರೆ ಅವರಿಗೆ ಅಲ್ಲಿ ಸದಾ ಕಾಲಕ್ಕಾಗಿ ಸುಖ ಪ್ರಾಪ್ತವಾಗುವುದು. ಈ ಸಮಯದಲ್ಲಿ ಎಲ್ಲ ಜೀವ ಪ್ರಾಣಿಗಳಿಗೆ ಸುಖದ ದಾನ ಸಿಗುವುದಿಲ್ಲ. ಪುರುಷಾರ್ಥ ಏನು ಮಾಡ್ತೀವಿ ಆ ಪುರುಷಾರ್ಥವೇ ಪ್ರಾರಬ್ಧವನ್ನು ಸೆಳೆಯುವುದು. ಯಾರಿಗೆ ಈಶ್ವರನ ಜೊತೆ ಯೋಗ ಇರುವುದು ಅವರಿಗೆ ಈಶ್ವರನ ಮೂಲಕ ಸಂಪೂರ್ಣ ಸುಖದ ದಾನ ಸಿಗುವುದು. 3ನೇ ಪಾಯಿಂಟು, ಓಹೋ ತಾವು ಅದೇ ಶಕ್ತಿಯಾಗಿದ್ದೀರಾ. ತಮ್ಮ ಈಶ್ವರೀಯ ಶಕ್ತಿಯ ಬಣ್ಣವನ್ನು ತೋರಿಸಿ ಈ ಆಸುರಿ ಪ್ರಪಂಚದ ವಿನಾಶ ಮಾಡಿ ದೈವಿ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೀರಾ. ನಂತರ ಎಲ್ಲ ಶಕ್ತಿಯರ ಮಹಿಮೆ ತಯಾರಾಗುವುದು. ಈಗ ಆ ಶಕ್ತಿ ನಿಮ್ಮಲ್ಲಿ ತುಂಬುತ್ತಿದೆ. ತಾವು ಸದಾ ತಮ್ಮ ಈಶ್ವರಿಯ ಬಲ ಆತ್ಮಿಕ ಪದವಿಯಲ್ಲಿ ಅಂದರೆ ಆ ಒಂದು ಶಕ್ತಿಯಲ್ಲಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದಾಗ ಸದಾ ಅಪಾರ ಖುಷಿ ಇರುವುದು. ನಿತ್ಯ ಹರ್ಷಿತ ಮುಖ. ನಿಮಗೆ ನಶೆ ಇರಬೇಕು. ನಾನು ಯಾರಾಗಿದ್ದೇನೆ, ಯಾರ ಮಗುವಾಗಿದ್ದೇನೆ, ನಮ್ಮದು ಸೌಭಾಗ್ಯ ಎಷ್ಟಿದೆ, ಎಷ್ಟು ದೊಡ್ಡ ಪದವಿ ಇದೆ. ಈಗ ತಾವು ಮೊದಲು ಸ್ವಯಂನ ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ, ಅನಂತರ ಸತ್ಯಯುಗದಲ್ಲಿ ಯುವರಾಜ ಆಗುತ್ತೀರಾ. ಅಂದಾಗ ಎಷ್ಟು ನಶೆ ಇರಬೇಕು. ಈ ತಮ್ಮ ಭಾಗ್ಯವನ್ನು ನೋಡಿ ಖುಷಿಯಲ್ಲಿ ಇರಿ. ತಮ್ಮ ಅದೃಷ್ಟವನ್ನು ನೋಡಿಕೊಳ್ಳಿ. ಅದರಿಂದ ಎಷ್ಟು ಲಾಟರಿ ಸಿಗುವುದು. ಓಹೋ ಎಷ್ಟು ಶ್ರೇಷ್ಠ ಅದೃಷ್ಟ ತಮ್ಮದಾಗಿದೆ. ಆ ಅದೃಷ್ಟದಿಂದ ವೈಕುಂಠದ ಲಾಟರಿ ಸಿಗುತ್ತಿದೆ. ಅರ್ಥ ಆಯ್ತಾ? ಅದೃಷ್ಟವಂತ ದೈವಿ ಹೂ ಮಗು ಅಂತಾರೆ ಬಾಬರವರು. ಸಮಜಾ ಲಕ್ಕಿಯಸ್ಟ್ ದೈವಿ ಫೂಲ್ ಬಚ್ಚಿ ಅಂತಾರೆ ಬಾಬಾ. 4ನೇ ಪಾಯಿಂಟು, ಈ ಶುಭ ಸಂಗಮದ ಸಮಯದಲ್ಲಿ ಸ್ವಯಂ ನಿರಾಕಾರ ಪರಮಾತ್ಮ ಸಾಕಾರದಲ್ಲಿ ಬಂದು ಈ ಈಶ್ವರಿಯ ಫ್ಯಾಕ್ಟ್ರಿಯನ್ನು ತೆರೆದಿದ್ದಾರೆ. ಇಲ್ಲಿಂದ ಯಾವುದೇ ಮನುಷ್ಯರು ತಮ್ಮ ವಿನಾಶಿ ಕಲ್ಪನೆನೆಲ್ಲ ಹಳೆಯದಿದೆ ಅದನ್ನು ಕೊಟ್ಟು ಅವಿನಾಶಿ ಜ್ಞಾನ ರತ್ನಗಳನ್ನು ಪಡೆದುಕೊಳ್ಳಬಹುದು. ಈ ಅವಿನಾಶಿ ಜ್ಞಾನ ರತ್ನಗಳ ಖರೀದಿ ಮಾಡುವಂಥದ್ದು ಅತಿ ಸೂಕ್ಷ್ಮವಾಗಿದೆ. ಅದನ್ನು ಬುದ್ಧಿಯಿಂದ ಅಷ್ಟೇ ಖರೀದಿ ಮಾಡಬಹುದು. ಇದು ಯಾವುದೇ ಸ್ಥೂಲ ವಸ್ತು ಅಲ್ಲ. ನಯನಗಳಿಂದ ನೋಡಲಿಕ್ಕೂ ಬರೋದಿಲ್ಲ, ಕಾಣೋದೂ ಇಲ್ಲ. ಆದರೆ ಅತಿ ಸೂಕ್ಷ್ಮ ಗುಪ್ತವಾಗಿ ಅಡಕವಾಗಿರುವಂತಹ ಕಾರಣದಿಂದಾಗಿ ಇದನ್ನು ಯಾರು ಲೂಟಿ ಮಾಡಲು ಸಹ ಸಾಧ್ಯವಿಲ್ಲ. ಇಂತಹ ಸರ್ವೋತ್ತಮ ಜ್ಞಾನ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಅತಿ ನಿರ್ಸಂಕಲ್ಪ ಸುಖದಾಯಕ ಸ್ಥಿತಿ ಇರುವುದು. ಎಲ್ಲಿಯ ತನಕ ಯಾರಾದರೂ ಈ ಅವಿನಾಶಿ ಜ್ಞಾನರತ್ನಗಳನ್ನು ಖರೀದಿ ಮಾಡುವುದಿಲ್ಲ ಅಲ್ಲಿಯ ತನಕ ನಿಶ್ಚಿಂತ ಮತ್ತು ನಿರ್ಸಂಕಲ್ಪವಾಗಿರಲು ಆಗುವುದಿಲ್ಲ. ಆದ್ದರಿಂದ ಈ ಅವಿನಾಶಿ ಜ್ಞಾನರತ್ನಗಳ ಸಂಪಾದನೆ ಮಾಡಿಕೊಂಡು ತಮ್ಮ ಬುದ್ಧಿರೂಪಿ ಸೂಕ್ಷ್ಮ ತಿರ್ಜೋರಿಯಲ್ಲಿ ಧಾರಣೆ ಮಾಡಿಕೊಂಡು ನಿತ್ಯ ನಿಶ್ಚಿಂತರಾಗಿ ಇರಬಹುದು. ವಿನಾಶಿ ಧನದಲ್ಲಂತೂ ದುಃಖ ಸಮಾವೇಶವಾಗಿದೆ. ಅವಿನಾಶಿ ಜ್ಞಾನಧನದಲ್ಲಿ ಸುಖವೇ ಸಮಾವೇಶವಾಗಿದೆ. 5ನೇ ಪಾಯಿಂಟು, ಹೀಗೆ ಸೂರ್ಯ ಸಾಗರನ ನೀರನ್ನು ಸೆಳೆದು ಮತ್ತು ಶ್ರೇಷ್ಠ ಬೆಟ್ಟಗಳ ಮೇಲೆ ಮೋಡವಾಗಿ ಹೋಗಿ ಮಳೆಯನ್ನು ಸುರಿಸುತ್ತೆ. ಹಾಗೆಯೇ ಇದು ಸಹ ಡೈರೆಕ್ಟ್ ಈಶ್ವರನ ಮೂಲಕ ಸುರಿತಾ ಇರುವಂತಹ ಸುರಿಮಳೆಯಾಗಿದೆ. ಹೇಳ್ತಾರೆ ಶಿವನ ಜಟೆಗಳಿಂದ ಗಂಗೆ ಹೊರಬಂದಿತು ಎಂದು.
ಈಗ ಇವರ ಮುಖ ಕಮಲದ ಮೂಲಕ ಜ್ಞಾನ ಅಮೃತ ಧಾರೆ ಸುರಿತಾ ಇದೆ. ಇದಕ್ಕೆ ಅವಿನಾಶಿ ಈಶ್ವರಿಯ ಧಾರೆ ಎಂದು ಹೇಳಲಾಗುವುದು. ಇದರಿಂದ ತಾವು ಭಗೀರಥ ಪುತ್ರ ಪಾವನರಾಗುತ್ತೀರಾ, ಅಮರರಾಗುತ್ತೀರಾ. ಈ ಕಿರೀಟಧಾರಿಗಳನ್ನಾಗಿ ಮಾಡುವಂತಹ ವಂಡರ್ಫುಲ್ ಮಂಡಳಿ ಇದಾಗಿದೆ. ಇಲ್ಲಿ ಯಾರೆಲ್ಲ ಬರ್ತಾರೆ ನರನಾರಿಯರು, ಅವರು ಕಿರೀಟಧಾರಿಗಳಾಗುತ್ತಾರೆ. ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತೆ ಅದಕ್ಕೆ ಮಂಡಲಿ ಅಂತ ಹೇಳಲ್ಲ, ಪ್ರಪಂಚಕ್ಕೂ ಸಹ ಮಂಡಲಿ ಎಂದು ಹೇಳಲಾಗುವುದು. ಮಂಡಲ್ ಅಂದರೆ ಅರ್ಥ ಸ್ಥಾನ. ಈಗ ಈ ಮಂಡಲಿ ಎಲ್ಲಿ ನಿಂತಿದೆ, ನೆಲೆಸಿದೆ? ಓಂ ಆಕಾರದಲ್ಲಿ, ಅಂದರೆ ಅರ್ಥ ನಾನು ಸ್ವಧರ್ಮದಲ್ಲಿ, ಮತ್ತು ಪೂರ್ತಿ ಪ್ರಪಂಚ ಸ್ವಧರ್ಮವನ್ನು ಮರೆತು ಪ್ರಕೃತಿಯ ಧರ್ಮದಲ್ಲಿ ನಿಂತಿದೆ. ತಾವು ಶಕ್ತಿಯರು ಮತ್ತು ಪ್ರಕೃತಿಯನ್ನು ಮರೆತು ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದೀರಾ. 6ನೇದು, ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ನಿರಾಕಾರ ಈಶ್ವರನನ್ನು ನೆನಪು ಮಾಡುತ್ತಾರೆ. ತಮ್ಮ ನಯನಗಳಿಂದ ಆ ತಂದೆಯನ್ನು ನೋಡಲಾಗುವುದಿಲ್ಲ. ಆ ನಿರಾಕಾರನಲ್ಲಿ ಇಷ್ಟು ಅತೀ ಪ್ರೀತಿ ಇದೆ. ಹೇಳ್ತೀರಾ, ಏ ಈಶ್ವರ, ನಿಮ್ಮಲ್ಲಿ ನಾನು ಲೀನವಾಗಿಬಿಡುತ್ತೇನೆ, ನಿಮ್ಮಲ್ಲಿ ನನ್ನನ್ನು ಲೀನ ಮಾಡ್ಕೊಂಬಿಡಿ ಎಂದು. ಆದರೆ ಎಂತಹ ವಂಡರ್ ನೋಡಿ, ಅದ್ಭುತ. ಸ್ವಯಂ ಈಶ್ವರೇ ಅವಾಗ ಸಾಕಾರದಲ್ಲಿ ಪ್ರತ್ಯಕ್ಷವಾಗ್ತಾರೆ. ಆಗ ಅವರನ್ನು ಗುರುತಿಸುವುದೇ ಇಲ್ಲ. ಈಶ್ವರನಿಗೆ ಬಹಳ ಪ್ರಿಯ ಭಕ್ತರು ಈ ರೀತಿ ಹೇಳ್ತಾರೆ, ಎಲ್ಲಿ ನೋಡಿದ್ರು ಅಲ್ಲಿ ಭಗವಂತನೇ ಭಗವಂತ, ಭಗವಂತ ನೀವೇ ನೀವು. ಬಲೆ ನೋಡೋದೇನೋ ಇಲ್ಲ, ಆದರೆ ಬುದ್ಧಿಯೋಗದಿಂದ ಈ ರೀತಿ ಅನುಭವ ಮಾಡ್ತಾರೆ, ಈಶ್ವರ ಸರ್ವತ್ರ ಇದ್ದಾರೆ ಎಂದು. ಆದರೆ ನೀವು ಅನುಭವದಿಂದ ಹೇಳುತ್ತೀರಾ, ಸ್ವಯಂ ನಿರಾಕಾರ ಈಶ್ವರ ಪ್ರಾಕ್ಟಿಕಲ್ ಆಗಿ ಸಾಕಾರದಲ್ಲಿ ಬಂದಿದ್ದಾರೆ. ಈಗ ಸಹಜವಾಗಿ ತಾವು ನನ್ನ ಮಿಲನ ಮಾಡಬಹುದೆಂದು ಹೇಳುತ್ತಿದ್ದಾರೆ. ತಂದೆ ಹೇಳ್ತಾರೆ, ಆದರೆ ಕೆಲವು ಮಕ್ಕಳು ಸಾಕಾರದಲ್ಲಿ ಪ್ರಭು ಪಿತನನ್ನು ಗುರುತಿಸುವುದೇ ಇಲ್ಲ. ನಿರಾಕಾರ ಅತಿ ಮಧುರ ಆಗ್ತಾರೆ, ಆದರೆ ಆ ನಿರಾಕಾರ ತಂದೆಯವಾಗ ಸಾಕಾರದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅವರನ್ನು ಒಂದು ವೇಳೆ ಗುರುತಿಸಿದರೆ ಎಷ್ಟೆಲ್ಲ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಏಕೆಂದರೆ ಪ್ರಾಪ್ತಿಗಳಂತೂ ಮತ್ತೆಯೂ ಸಾಕಾರದಲ್ಲೇ ಆಗತ್ತೆ ಅಲ್ವಾ. ಬಾಕಿ ಏನು ಈಶ್ವರನನ್ನ ದೂರ ನಿರಾಕಾರ ಅಂತ ತಿಳ್ಕೊಳ್ತಾರೆ, ನೋಡ್ತಾರೆ, ಅವರಿಗೇನೂ ಪ್ರಾಪ್ತಿ ಆಗುವುದಿಲ್ಲ. ಅವರೆಲ್ಲರೂ ಭಕ್ತರಾದರು, ಅವರಿಗೇನೂ ಜ್ಞಾನವೂ ಇರುವುದಿಲ್ಲ, ದೂರದ ಸಂಬಂಧದ ಅನುಭವ ಮಾಡ್ತಿರ್ತಾರೆ. ಈಗ ಸಾಕಾರ ಪ್ರಭು ಪಿತನನ್ನು ತಿಳಿದುಕೊಳ್ಳುವಂತಹ ಜ್ಞಾನಿ ಮಕ್ಕಳು ಸರ್ವ ದೈವಿ ಗುಣಗಳ ಸುಗಂಧದಿಂದ ತುಂಬಿರುವಂತಹ ಸ್ವೀಟ್ ಫ್ಲವರ್ಸ್, ಹೂಗಳು, ತಮ್ಮ ಪ್ರಭು ಪಿತನಿಂದ ತಮ್ಮ ಜೀವನವನ್ನೇ ಶ್ರೇಷ್ಠ ಮಾಡಿಕೊಳ್ತಿದ್ದಾರೆ. ಇದರಿಂದ ಅವರಿಗೆ ಜನ್ಮ ಜನ್ಮಾಂತರಕ್ಕಾಗಿ ಸಂಪೂರ್ಣ ದೇವತಾಯಿ ದಿವ್ಯ ಶೋಭಾನಿಕ ತನು ಪ್ರಾಪ್ತವಾಗುವುದು. 7ನೇದು, ಸ್ವಯಂವನ್ನು ತಿಳಿದುಕೊಳ್ಳುವುದರಿಂದಲೇ ತಾವು ಸರಿ ತಪ್ಪು ಸತ್ಯ ಅಸತ್ಯವನ್ನು ತಿಳಿದುಕೊಳ್ಳಬಹುದು. ಈ ಈಶ್ವರೀಯ ಜ್ಞಾನದಿಂದ ಸತ್ಯ ವಚನಗಳನ್ನೇ ನುಡಿಯುತ್ತೀರಾ. ಇದರಿಂದ ಯಾರ ಸಂಘದೋಷವು ನಿಮಗೆ ಹತ್ತುವುದಿಲ್ಲ. ಸಂಘದೋಷದ ಛಾಯೆ ಅಂತಹವರ ಮೇಲೆ ಬಿದ್ದಿತೆಂದರೆ ಸ್ವಯಂ ಅಜ್ಞಾನ ವಶ ಆಗ್ಬಿಡ್ತಾರೆ. ಈ ಸಮಯದಲ್ಲಿ ಸತ್ಯವಾದ ಜಮಾನ ಇಲ್ಲ. ಅದಕ್ಕೆ ಯಾರ ಮೇಲೂ ಕೂಡ ಮಾತಿನ ಮೇಲೆ ಭರವಸೆ ಇಡೋದಿಲ್ಲ. ಅಗ್ರಿಮೆಂಟ್ ಮಾಡ್ಕೊಳ್ತಾರಲ್ವ, ಬರವಣಿಗೆ ಪ್ರೂಫ್ ಇಟ್ಕೊಳ್ತಾರೆ. ಮನುಷ್ಯರ ಮಾತು ಅಸತ್ಯವಾಗಿ ಹೊರಬರುತ್ತೆ. ಅವಾಗ ಹೇಗೆ ಚೇಂಜ್ ಆಗ್ತಾರೆ ಗೊತ್ತಾಗೋದಿಲ್ಲ. ಒಂದು ವೇಳೆ ಸತ್ಯವಾಗಿತ್ತು ಅಂದರೆ ಅವರ ಮಹಾವಾಕ್ಯಗಳ ಪೂಜೆ ಆಗತ್ತೆ, ಪೂಜಿಸಲಾಗತ್ತೆ. ಹೇಗೆ ನೋಡಿ, ಡಿವೈನ್ ಫಾದರ್ನ ಮಾತು, ಸತ್ಯ ಮಹಾವಾಕ್ಯಗಳ ಶಾಸ್ತ್ರ ತಯಾರಾಯಿತು ಅಲ್ವಾ. ಅವರ ಗಾಯನ ಇದೆ, ಪೂಜೆ ನಡೀತಾ ಇದೆ. ಅವರ ಸತ್ಯ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಐಶ್ವರ್ಯ ಕ್ವಾಲಿಟಿ ಬಂದ್ಬಿಡುತ್ತೆ. ಕೇವಲ ಇಷ್ಟೇ ಅಲ್ಲ, ಯಾರೇ ಓದಿದ್ರೂ ಕೂಡ ಶ್ರೀಕೃಷ್ಣ ಬ್ರಹ್ಮರವರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೆ. ಓಹೋ, ಪವಿತ್ರ ಹೃದಯ ಕಮಲ, ಪವಿತ್ರ ಹಸ್ತ ಕಮಲ, ಪವಿತ್ರ ನಯನ ಕಮಲ ಮಗು ರಾಧೆ, ನಿಮ್ಮ ಪೂರ್ತಿ ಕಾಯ ಪರಿವರ್ತನೆಯಾಗಿ ಕಮಲ ಪುಷ್ಪದ ಸಮಾನ ಕೋಮಲ ಕಂಚನವಾಗಿದೆ. ಆದರೆ ಮೊದಲು ಯಾವಾಗ ಆತ್ಮ ಕಂಚನವಾಯಿತು ಆಗ ಪೂರ್ತಿ ಶರೀರ ಕಂಚನ ಪವಿತ್ರವಾಗಿದೆ. ಈ ಪವಿತ್ರ ಕೋಮಲ ತನುವಿನಲ್ಲಿಯೇ ಅತೀ ಆಕರ್ಷಣೆ ತುಂಬಿದೆ. ನೀವು ತಮ್ಮ ಪರಮೇಶ್ವರ ಪಿತನ ಮೂಲಕ
ಅಜ್ಞಾನ ತಪನವನ್ನು ಆರಿಸಿ ಜ್ಞಾನ ತೇಜಸ್ಸನ್ನು ಜಾಗೃತ ಮಾಡಿಕೊಂಡು ಅತಿ ಶೀತಲ ರೂಪದವರಾಗಿದ್ದೀರಾ. ಸ್ವಯಂ ಶೀತಲ ರೂಪ ಆಗಿ ಅನ್ಯ ನಿಮ್ಮ ಅಂಜಿನ್ಸನ್ನು ಕೂಡ ಈ ರೀತಿ ಸತ್ಯ ಶೀತಲತೆಯ ದಾನವನ್ನು ಮಾಡಿ ಈ ಸಂಗಮದ ಶುಭ ಸಮಯದಲ್ಲಿ ನಿಮಿತ್ತರಾಗಿದ್ದೀರಾ. ನಿಮ್ಮ ಜಡಚಿತ್ರಗಳ ಮೂಲಕವೂ ಕೂಡ ಪೂರ್ತಿ ಪ್ರಪಂಚಕ್ಕೆ ಶೀತಲತೆ ಶಾಂತಿಯ ದಾನ ಸಿಗುತ್ತಾ ಇರುವುದು. ಈಗ ತಾವು ಪೂರ್ತಿ ಸೃಷ್ಟಿಯನ್ನು ಸಾಲ್ವೇಷನ್ನಲ್ಲಿ ತರುತ್ತೀರಾ, ಪರಿವರ್ತನೆಯಲ್ಲಿ ತರುತ್ತೀರಾ. ಅಂತಿಮದಲ್ಲಿ ತಮ್ಮ ತೇಜಸ್ಸನ್ನು, ದಿವ್ಯ ತೇಜಸ್ಸನ್ನು ತೋರಿಸಿ ಹೊಸ ವೈಕುಂಠ ಸುವರ್ಣ ಪ್ರಪಂಚದಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡೆಯುತ್ತೀರಾ. ಒಳ್ಳೆಯದು. ವರದಾನ: ಬಾಬಾ ಎಂಬ ಶಬ್ದದ ಬೀಗದ ಕೈಯಿಂದ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಾಗ್ಯವಂತ ಆತ್ಮರಾಗಿರಿ. ವರದಾನದ ವಿಶ್ಲೇಷಣೆ: ಬಲೆ ಏನೆಲ್ಲ ಜ್ಞಾನದ ವಿಸ್ತಾರವಿದೆ ಅದನ್ನು ತಿಳಿದುಕೊಳ್ಳಲು ಸಾಧ್ಯವಾಗದಿರಬಹುದು ಅಥವಾ ಕೇಳಲಿಕ್ಕೆ ಆಗದಿರಬಹುದು. ಆದರೆ ಒಂದು ಶಬ್ದ ಬಾಬಾ ಹೃದಯದಿಂದ ಒಪ್ಪಿಕೊಂಡು ಹೃದಯದಿಂದ ಅನ್ಯರಿಗೆ ತಿಳಿಸಿದ್ದೇ ಆದರೆ ವಿಶೇಷ ಆತ್ಮ ಆಗುತ್ತೀರಾ. ಪ್ರಪಂಚದ ಮುಂದೆ ಮಹಾನಾತ್ಮಗಳ ಸ್ವರೂಪದಲ್ಲಿ ಗಾಯನ ಯೋಗ್ಯರಾಗುತ್ತೀರಾ. ಏಕೆಂದರೆ ಈ ಒಂದು ಶಬ್ದ, ಬಾಬಾ ಎಂಬ ಶಬ್ದ, ಸರ್ವ ಖಜಾನೆಗಳ ಭಾಗ್ಯದ ಬೀಗದ ಕೈಯಾಗಿದೆ. ಈ ಬೀಗವನ್ನು ಉಪಯೋಗಿಸುವುದರ ವಿಧಿಯಾಗಿದೆ ಹೃದಯದಿಂದ ತಿಳಿದುಕೊಳ್ಳುವುದು ಮತ್ತು ಒಪ್ಪಿಕೊಳ್ಳುವುದು. ಹೃದಯದಿಂದ ಹೇಳಿ ಬಾಬಾ ಎಂದು ಖಜಾನೆಗಳು ಸದಾ ಹಾಸಿರಾಗುವುದು. ಸ್ಲೋಗನ್: ಬಾಪ್ದಾದರವರ ಜೊತೆ ಸ್ನೇಹ ಇದ್ದಿದ್ದೇ ಆದರೆ ಸ್ನೇಹದಲ್ಲಿ ಹಳೆಯ ಪ್ರಪಂಚವನ್ನು ಬಲಿಹಾರಿ ಮಾಡಿರಿ. ಅಂದರೆ ಆ ಎಲ್ಲ ನೆನಪುಗಳನ್ನು ಮರೆಯಿರಿ. ಓಂ ಶಾಂತಿ.